ನಮಸ್ಕಾರ. ನಾನು ಎಂ ತೊರಗಲ್ ಅಂತೇಳಿ ಹಿರಿಯ ಸಮಾಜ ಸೇವಕ. ನನ್ನ ಬಗ್ಗೆ ನಿಮಗೆ ಹೆಚ್ಚಿಗೆ ಏನು ಹೇಳಿ ಜರುತ್ತಿಲ್ಲ, ಎಲ್ಲರಿಗೂ ತಿಳಿದ ವಿಷಯ ನಾನು ಯಾರು ಅನ್ನೋದು. ಜನರು ಈಗ ಮಾಧ್ಯಮದವರು ಮುಂದೆ ಕೆಲವೊಂದು ಅನಿಸಿಕೆ ಏನು ಹೇಳ್ಬೇಕಂತ ಹೇಳಿದ್ರೆ, ಈಗಿನ ರಾಜಕೀಯದಲ್ಲಿ ಬಹಳ ಹೀನಾಯವಾಗುತ್ತದೆ. ಈಗಿನ ರಾಜಕೀಯ ಬಹಳ ಹೀನಾಯವಾಗುತ್ತದೆ. ತತ್ವ ಸಿದ್ಧಾಂತ ಇಲ್ಲ, ಒಂದು ಆಡಳಿತ ಇಲ್ಲ. ಒಂದು ಕೈಗೊಂಬೆ, ಎಲ್ಲರೂ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದೀವಿ. ಇದು ಬೇಜಾರಾಗಿದೆ, ನಮ್ಮ ಕನ್ನಡ ನಾಡಿ ಜನತೆಗೆ ಬೇಜಾರು ಅನಿಸಿದೆ. ಈಗ ನಾವು ಇದನ್ನ ಮೇನ್ ಹೆಡ್ಡಿಂಗ್ ಏನಂತ ಹೇಳಿದ್ರೆ, ಬರೀ ಹೈಕಮಾಂಡ್ ಅನ್ನೋದಾದ್ರೆ ನಿಮ್ಮ ವೈಯಕ್ತಿಕ ಕಮಾಂಡ್ ಏನು? ನಾ ರಾಜಕಾರಣಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ, ಕಾಂಗ್ರೆಸ್, BJP, JDS ಎಲ್ಲರಿಗೂ ಪ್ರಶ್ನೆ ಮಾಡ್ತಾ ಇದ್ದೀನಿ. ಬರೀ ಹೈಕಮಾಂಡ್ ಅನ್ನೋದಾದ್ರೆ ನಿಮ್ಮ ವೈಯಕ್ತಿಕ ಕಮಾಂಡ್ ಏನು? ಈಗ ಸದ್ಯಕ್ಕೆ ನಾನು DK ಶಿವಕುಮಾರ್ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ. ಏನ್ರಿ ಮುಖ್ಯಮಂತ್ರಿ DK ಶಿವಕುಮಾರ್, ಉತ್ತರ ಕೊಡ್ರಿ. ಬರೀ ಹೈಕಮಾಂಡ್ ಅಂತೀರಿ, ನಿಮ್ಮ ವೈಯಕ್ತಿಕ ಕಮಾಂಡ್ ಏನು? ನಿಮ್ಗೆ ಈಗ ವೈಯಕ್ತಿಕ ಕಮಾಂಡರದೇ ನೀವು 134 ಶಾಸಕರ ನೇತೃತ್ವದಲ್ಲಿ ನೀವು ಇದೀರಿ, ಈಗ ಕಮಾಂಡರ್ ಆಗಿರಿ. ಈ ಕಮಾಂಡರ್ ನೀವು ಕಮಾಂಡರ್ ಆಗಿ ಹೈಕಮಾಂಡ್ಗೆ ಹಗಲೆಲ್ಲ ಹೋಗಿ ಅಲ್ಲಿ ಕೇಳುವುದು, ಹಗಲೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಹೋಗಿ ಕೇಳುವುದು, ಮಂತ್ರಿ ಮಂಡಳ ವಿಷಯಕ್ಕೆ ಕೇಳುವುದು. ಯಾರಿಗೆ ಕೇಳ್ಯಾರ ಇಲ್ಲಿವರೆಗೆ? ಈ ಒಂದು 10-15 ವರ್ಷ ಆತ್ನ ಕೇಳಾಗತ್ತಿ. ನಾನು 40 ವರ್ಷದ ರಾಜಕೀಯ, ಹಿಂದೆ ಯಾರೂ ಕೇಳ್ತಿದ್ದಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಎಲ್ಲಾರು ಕೂಡ ಒಂದು ಮೀಟಿಂಗ್ ಕರೆದು, ಇವ್ರನ್ನ ಮಿನಿಸ್ಟರ್ ಮಾಡ್ಬೇಕು, ಇವ್ರು ಮಿನಿಸ್ಟರ್ ಮಾಡಬೇಕು, ಇವ್ರು ನಿಗಮ ಮಂಡಳ ಅಧ್ಯಕ್ಷ ಮಾಡಬೇಕು, ಇವ್ರು ನಿಗಮ ಮಂಡಳ ಇದು ಮಾಡಬೇಕು, ಸಹಾಯಕ ಸಚಿವರು ಮಾಡಬೇಕು, ಎಲ್ಲ ಠರಾವ್ ಮಾಡ್ಕೊಂತ ಎಲ್ಲ ಠರಾವ್ ಪಾಸ್ ಮಾಡಿ ಒಂದು ಠರಾವ್ ಕಾಪಿ ಹೈಕಮಾಂಡ್ ಕಳಿಸ್ಕೊಟ್ಟಿದ್ರು. ಅದನ್ನ ಪರಿಗಣಿಸ್ತಿದ್ರು. ಹೊರಬೇಡ, ಆ ರಾಜ್ಯದ ವಿಷಯ ಐತೆ, ಅವ್ರು ಮಾಡ್ಕೊಂಡು ಹೋಗ್ಲಕ್ಕಂತ ತಿಳ್ಕೊತಿದ್ರು. ನೀವೇನ್ ಮಾಡ್ತಾ ಇದ್ದೀರಿ? ರಾಜಕೀಯ ಮರ್ಯಾದೆ ಹಾಳು ಮಾಡ್ತಾ ಇದ್ದೀರಿ ನೀವು. ರಾಜಕೀಯ ಪಕ್ಷಗಳು, ಎಲ್ಲ ಪಕ್ಷ ಅಷ್ಟೇ, ಯಾರು ಹಿಡಿತಿಲ್ಲ ನಿಮ್ಮಲ್ಲಿ ಯಾವ್ದು ಹಿಡಿತಿಲ್ಲ. ಯಾಕ್ರಿಪ್ಪ ಹೈಕಮಾಂಡ್ಗೆ ಯಾಕೆ ಕೇಳ್ತೀರಿ? ಈಗ ಮತ್ತೆ ಕೇಳಕ್ ಕೊಟ್ಟಿರುತ್ತೆ, ಮಿನಿಸ್ಟ್ರಿಗೆ ಬಂದಾವ, ಯಾರು ಯಾವ ಮಿನಿಸ್ಟರ್ ಕೊಡ್ಬೇಕು, ಮಿನಿಸ್ಟರ್ ಕೊಡ್ಬೇಕು ಅಂದ್ರೆ ನಿಮ್ದು ಹಿಡಿತಿ ಏನದ? ಎಲ್ಲ ಹೈಕಮಾಂಡ್ ಅಂತ ಹೇಳಿದ್ರೆ, ಹೈಕಮಾಂಡ್ ಯಾವಾಗ ಹೈಕಮಾಂಡ್ ಅದು? ಲೋಕಸಭಾ ಅಭ್ಯರ್ಥಿ ಚುನಾವಣೆಗೆ ಲೋಕಸಭಾ ಸದಸ್ಯರಿಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂದ್ರೆ ನೀವು ಹೈಕಮಾಂಡ್ಗೆ ಹೋಗ್ರಿ. ಇದು ರಾಜ್ಯದ ವಿಷಯ, ವಿಧಾನಸಭೆಯ ವಿಷಯ. ಹೈಕಮಾಂಡ್ಗೆ ಯಾಕೆ ಹೋಗ್ತೀರಿ? ಯಾಕೆ ಹೇಳ್ತಾರೆ ಅವ್ರನ್ನ? ಹಂಗ ಅವ್ರ ಕಿವಿಗೆ ಹಾಕ್ಬೇಕು. ಹಿಂಗ್ ಮಾಡಾಕತ್ತೀವಿ ನೋಡ್ರಿಪ್ಪ ಅಂತೇಳಿ. ಅವ್ರವ್ರ ಯಾಕೆ ಅದನ್ನ ಜಾಸ್ತಿ ಜವಾಬ್ದಾರಿ ತಗೋತಾರೆ? ನೀವ್ಯಾರು ಯಾಕೆ ಜವಾಬ್ದಾರಿ ಕೊಡ್ತೀರ ಅವ್ರ ಕೈಗೆ? ಏನಿದು ರಾಜಕೀಯ ಹುಚ್ಚರಾಟ? ಹುಚ್ಚರಾಟ ಅಂತಾರೆ ಇದಕ್ಕೆ. DK ಶಿವಕುಮಾರ್ ಅವ್ರೆ, ಹಗಲೆಲ್ಲ ಈಗ ಮತ್ತೆ ಹೋಗ್ತಾ ಇದ್ದೀರಿ ಅಂತ ನೀವು. ಯಾರ್ಯಾರು ಮಿನಿಸ್ಟರ್ ಕೊಡ್ಬೇಕು ಅಲ್ಲಿ ಹೋಗಿ ಮಿನಿಸ್ಟರ್ಕಿ ಠರಾವ್ ಪಾಸ್ ಮಾಡ್ಕೊಂಡ್ ಬರ್ತೇನೆ. ನಾಚಿಕೆ ಬರೋದಿಲ್ಲ ಸ್ವಲ್ಪ ನಿಮ್ಗೆ? ಯಾಕೆ? ನಾವೊಬ್ಬ ಸೀನಿಯರ್ ಮೋಸ್ಟ್ ಅದೀನಿ, 40 ವರ್ಷದ ರಾಜಕೀಯ ಲೀಡರ್ ನಾನು. ಯಾಕೆ ನನ್ ಕೆಟ್ಟ ಅನಿಸ್ತಾ ಇದೆಯಾ? ಅವ್ರಿಗೆ ಯಾಕೆ ಹೇಳ್ತೀರಿ? ಮತ್ತೆ ನಿಮ್ದು ಈ ಉಳಿತೇನು? 134 ಶಾಸಕರ ನೇತೃತ್ವದಲ್ಲಿ ಬೆಳೆಯಾಗಿರ್ತೀರಿ ನೀವು, ಹೈಕಮಾಂಡರ್ ಆಗಿರಿ. ನಿಮ್ದು ಉಳಿತೇನು ಹೈಕಮಾಂಡ್ಕಿ? ಬೇರೆ ಹೈಕಮಾಂಡ್ ಕೇಳ್ತೆ ಅಂತ ಹೇಳಿದ್ರೆ ಉಳಿತೇನೆ ಹೇಳ್ರಿ. ಇದು ಐದು ಪ್ರಜಾಪ್ರಭುತ್ವದಲ್ಲಿ ಇದು ಐತನು ಮೊದಲಿಂದ ಮಡಲಿಲ್ಲ. ಈಗ 1956ರಿಂದ ಯಾವಾಗಲೂ ಯಾರು ಕೇಳಿಲ್ಲ, ಈಗ ಕೇಳ್ತಾ ಇದ್ದೀರಿ. BJP ಅವರು ಹಂಗ ಏನ್ ಹೇಳಿದ್ರು ಹೈಕಮಾಂಡ್. ಅಮಿತ್ ಶಾ, ಮೋದಿ ಅವರು ಹೇಳಿದ್ರು ಯಾವ್ದನ್ನ ಪಾಸ್. ಅವರು ಹಿಂಗ, ನೀವು ಹಿಂಗ, ಏನಿದು? ಆಮೇಲೆ JDSನಾಗೂ ಹಿಂಗ. ಏನ್ ಕುಮಾರಸ್ವಾಮಿ ಏನ್ ಹೇಳ್ತಾರ ಅದ? ಯಾಕೆ? ಜಿಲ್ಲಾ ಅಧ್ಯಕ್ಷರು ಇದ್ದೀರಿ, ಧಾರವಾಡ ಜಿಲ್ಲಾ ಅಧ್ಯಕ್ಷರು ಇರ್ತೀರಿ, ಮಹಾನಗರ ಜಿಲ್ಲಾ ಅಧ್ಯಕ್ಷರು ಇರ್ತೀರಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಇರ್ತೀರಿ. ಎಲ್ಲಾರು ಒಂದು ಡ್ರಾ ಮಾಡ್ಕೊಂಡು ಅವ್ರ ಕಿವಿ ಮೇಲೆ ಇಟ್ಟು ಹಿಂಗ್ ಮಾಡತ್ತಿರಪ್ಪ ಅಂತ ಮಾಡಿ ಕಿವಿ ಮೇಲೆ ಇಡ್ಬೇಕಂತ. ಏನಿದು ನಡೀತಾ ಇದೆ? ಇದು ವ್ಯವಸ್ಥಿತ ರಾಜಕೀಯ ವ್ಯವಸ್ಥಿತ ಏನು? ಏನ್ ನಿಮ್ದು ಪರಿಸ್ಥಿತಿ ಏನಾಗ್ತದೆ? ಹಿಂಗ್ ಯಾಕೆ ಹೊಂಟ್ರಿ ನೀವು? ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷ ಪದಾಧಿಕಾರಿ ಮಾಡ್ಬೇಕಂದ್ರೂ ಹೈಕಮಾಂಡ್ ಕೇಳ್ಬೇಕಂತ. ಈಗ ಒಂದು ಹೊಸ ಸುದ್ದಿ ಕೇಳಿದನ, ಇವತ್ತು ಕೇಳಿರೋದು. ಏನ್ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಏನ್ ಚುನಾವ ಮಾಡ್ತಾರಲ್ಲ, ಅದಕ್ಕೆ AICC ಪರ್ಮಿಷನ್ ಬೇಕಂತ. AICC ಗಮನಕ್ಕೆ ತರ್ಬೇಕಂತ. ಮತ್ತೆ KPCC ಇತ್ತದು, ಈಗ AICC ಪಾಸ್ ಆಗ್ಬೇಕಂತ. ಏನಿದು ಹುಚ್ಚರಾಟ? ರಾಜಕೀಯ ಹಾಳಾಗಿ ಹೋಗ್ತದು. ಹೆಂಗ್ ನಿಮಗ್ ನಂಬಬೇಕು? ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್, ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ಬೇಕಂತಾರೆ AICC ಪರ್ಮಿಷನ್ ತಗೋಬೇಕಾ? ಏನಿದು? ಊರು ಹೊರಗೆ ಹೊಯ್ಕೊಳಕ್ ಗೌಡನ ಪರ್ಮಿಷನ್ ಆಗ್ಬೇಕು. ಊರು ಹೊರಗೆ ಹೊಯ್ಕೊಳಕ್ಕೆ ಗೌಡನ ಪರ್ಮಿಷನ್ ಆಗ್ಬೇಕು. KPCC ಅಧ್ಯಕ್ಷರದಾರ BK ಹರಿಪ್ರಸಾದ್, ಒಳ್ಳೆ ನುರಿತರದಾರೆ.
ಅವ್ರ ಪರ್ಮಿಷನ್ ತಗೋರಿ, ಮುಖ್ಯಮಂತ್ರಿ ಇದ್ದೀರಿ, ಮಾಜಿ ಮುಖ್ಯಮಂತ್ರಿ ಇದ್ದೀರಿ, ಎಲ್ಲ ತೊಗೊಂಡು ಪರ್ಮಿಷನ್ ತಗೊಂಡು ಒಂದು ಈ ಸ್ಥಾನಿಗೆ ಚೌಕಾಶಿ ಮಾಡಿ ಅಧ್ಯಕ್ಷರು ಪದಾಧಿಕಾರಿ ನೇಮಿಸಿದ್ರು, ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿರಿ. ಇದೆಲ್ಲ ಬಿಟ್ಟು ಬರೀ ಹೈಕಮಾಂಡ್. ಏನಿದೆ ಹೈಕಮಾಂಡ್ ವಿಷಯ? ಆಮೇಲೆ ಇವತ್ತು ಅಶೋಕ್ ಅವರು ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಸತ್ಯ ಹರಿಶ್ಚಂದ್ರ ಗತೆ ಹೇಳಿಕೆ ಕೊಟ್ಟಾರ ಇವತ್ತು ದಿನಪತ್ರಿಕೆಯಲ್ಲಿ, ಮೊನ್ನೆ ದಿನಪತ್ರಿಕೆಯಲ್ಲಿ. ಏನದು ಹೈಕಮಾಂಡ್ ಹೆಂಗ್ ಹೇಳ್ತಾರ ಹಂಗೆ ಕೇಳ್ತಾರ, ಹಂಗೆ ಹೇಳ್ತಾರ ಹಂಗೆ ಕೇಳ್ತಾರೆ. ಅವ್ರು ಸ್ವಲ್ಪ ಅಪರಾಧಪರ ಹೇಳಬಾರ್ದು ಅವ್ರ ವಿಷಯ. ಅಪರಾಧಪರನು ಹೇಳ್ಯಾರ ಅಶೋಕ್ ಅವರು. ಯಾಕ್ರಿ ಅಶೋಕ್ ಅವರು, ನಿಮ್ ಪಕ್ಷ ನೀವು ಏನ್ ಸತ್ಯ ಹರಿಶ್ಚಂದ್ರ ಇದ್ದೀರಿ, ನೀವು ಹೈಕಮಾಂಡ್ ಹೆಂಗ್ ಹೇಳ್ತಾರ ಕೇಳೋರದಿರಿ. ನಿಮ್ಗೆ ನಿಮ್ ವ್ಯಕ್ತಿಗೆ ನಿಮ್ದು ತತ್ವ ಸಿದ್ಧಾಂತ ಇಲ್ಲ, ನಿಮ್ಮಲ್ಲಿ ಇಲ್ಲ. ನಾ ಗಮನಿಸ್ತಾ ಇದ್ದೀವಿ. ಬೇಕಾದ್ರೆ ಉದಾಹರಣೆಗೆ ಕಡೆ ಉದಾಹರಣೆ ಅದಾವು, ಬೇಕಾದ್ರೆ ಕೇಳೋದು ಹೇಳಿದ್ರೆ ಬಹಿರಂಗ ಪಡಿಸೋದು. ಏನದು ಇತ್ತು ಒಂದು, ಯಾರು ಯಡಿಯೂರಪ್ಪ ಮಂತದ್ದು ಅವ್ರ ಕಡೆ ಇತ್ತು ಒಂದು, ನಾ ಹಿಂಗ್ ಮಾಡಿವ್ರಿಪ್ಪ, ನಾ ಹಿಂಗಿತ್ತು ಹಿಂಗಿಲ್ಲ ಹಂಗಿಲ್ಲ ಮೆತ್ತಗೆ ಹೇಳ್ಬಿಡ್ತಾರೆ ಹೈಕಮಾಂಡ್ಗವ್ರು. ಹೈಕಮಾಂಡ್ ಒಪ್ತಿದ್ರು ಅವ್ರನ್ನ. ಯಡಿಯೂರಪ್ಪ ಕಡೆ ಇತ್ತ ಗಡ್ಸಿತ್ತು, ದೇವರಾಜ ಅರಸ್ ಕಡೆ ಗಡ್ಸಿತ್ತು, ವೀರೇಂದ್ರ ಪಾಟೀಲ್ ಕಡೆ ಗಡ್ಸಿತ್ತು, ಎಸ್ ಬಂಗಾರಪ್ಪ ಕಡೆ ಗಡ್ಸಿತ್ತು, ಮುಖ್ಯಮಂತ್ರಿಗಳು ಗಡ್ಸಿದ್ರು ಅವ್ರು. ನಾವು ಯಾರು ಹೈಕಮಾಂಡ್ ಕೇರ್ ಮಾಡ್ತಿದ್ದಲ್ಲ ಕೇಳ್ತಿಲ್ಲ ಅವ್ರು. ಐಸಾ ಕರೆ ರಾಹುಲ್ ಜಿ, ಐಸಾ ಕರೆ ರಾಜೀವ್ ಗಾಂधी जी, ऐसा करे गांधी जी, ऐसा करे, ऐसा ठहराव भेजे आपको, एक कॉपी भेजे देखो, ऐसा करे ಅಂತ ಹೇಳ್ಬಿಡ್ತಿದ್ರು. ನೀವ್ ಯಾಕೆ ಹಿಂಗ್ ಮಾಡ್ತಾ ಇದ್ರಿ? ಹುಚ್ಚರಗತೆ. ರಾಜಕೀಯ ಮರ್ಯಾದೆ ಹಾಳಾಗ್ತದೆ, ನಿಮ್ ವ್ಯಕ್ತಿಗೆ ಮರ್ಯಾದೆ ಹಾಳಾಗ್ತದೆ. ಇನ್ಮೇಲೆ ಯಾರು ಕೇಳಕ್ ಹೋಗ್ಬೇಡ್ರಿ, ಅವ್ರನ್ನ ತಾಕೀತ್ ಮಾಡ್ರಿ ಹೈಕಮಾಂಡ್ ಅವ್ರಿಗೆ. ಏನ್ ನಾವು ठहराव ಮಾಡ್ತೀರಪ್ಪ, ठहराव ಮಾಡಿ ಒಂದು ठहराव ಕಾಪಿ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ. ನೀವ್ ಏನ್ ಮಾಡಿದ್ರಲ್ಲ ಅದಕ್ಕರೆ. ಇದು ಲೋಕಸಭಾ ಅಲ್ಲಿತ್ತು, ವಿಧಾನಸಭಾ. ಲೋಕಸಭಾ ಎಲೆಕ್ಷನ್ ಒಳಗೆ ಲೋಕಸಭಾ ಸದಸ್ಯರು ಯಾರ ಮಿನಿಸ್ಟರ್ ಮಾಡ್ಬೇಕಂತಂದ್ರೆ ಹೈಕಮಾಂಡ್ ಇಡ್ರಿ, ಅದು ದಿಲ್ಲಿ ಲೆವೆಲ್ ಹೋಗ್ತದ. ಬರೀ ಇದನ್ನ ನಡೀತಾ ಇದೆ. ಆಮೇಲೆ ಮಹಿಳಾ ಕ್ಯಾಂಡಿಡೇಟ್ಗೆ ನೀವು ಕೊಟ್ಟಿಲ್ಲ, ಯಾಕ್ರಿಪ್ಪ? ಒಬ್ರು ಮಹಿಳೆ ಎಷ್ಟು ಮಹಿಳೆಯರಿಲ್ಲ ನಮ್ಮ ಕಾರ್ಯಕರ್ತರು ಇಲ್ಲ, ಆಮೇಲೆ ಎಷ್ಟು ಮತದಾರ ಬಾಂಧವರಿಲ್ಲ. ಈಗ ನೀವು ಮಹಿಳೆಯರು ಯಾವ್ದಾದ್ರು ಸಚಿವ ಸ್ಥಾನ ಕೊಡ್ಲಿಕ್ಕೆ ಪರಿಸ್ಥಿತಿ ಏನಾಗ್ಬೋದು ನಾಳೆ? ಯಾಕೆ ಕೋಟಾ ಆಯ್ತಿಲ್ಲ? ಅವ್ರ ಮೀಸಲಾತಿ 50% ಕೋಟಾ ಕೊಡ್ಬೇಕಂತ ठहराव ಆಗಿ ಏನೇನೋ ಆಯ್ತು. ಅಷ್ಟು ಎಲ್ಲ ಅವ್ರ ಕೆಲಸ ತಗೋತೀರಿ, ಓಟ್ ಹಾಕಿಸ್ಕೋತೀರಿ, ಮಹಿಳೆಯರಿಗೆ ಸ್ಥಾನಮಾನ ಇಲ್ಲ. ಒಂದೇ ಸ್ಥಾನಮಾನ ಕೊಡ್ಬೇಕು, ಇದೊಂದು ಯಾಕೆ ಕೊಡ್ತೀರಿ? ಯಾಕೆ ನಿಮ್ ಮನೆಯಲ್ಲಿ ಕೊಡ್ತೀರಿ? ಒಂದ್ 2-3 ಕೊಡ್ರಿ ಮಹಿಳೆಯರು, ಪಾಪ ಮಿನಿಸ್ಟರ್ ಆಗ್ಲಿ, ಅವರು ಪಾಪ ಮಿನಿಸ್ಟರ್ ಆಗ್ಲಿ, ಅವರು ಸ್ವಲ್ಪ ದುಡಿಲಿ ಪಾಪ. ಒಂದ್ ಕೊಡ್ಬೇಕು, ಒಂದ್ ಕೋಟಾ ತೆಗೆದಿಟ್ಟಿವಿ. ಯಾಕೆ ಯಾಕೆ ಕೊಡ್ತೀರಿ? ಯಾಕೆ ನಿಮ್ಮ ಮನೆಗೆ ಕೊಡ್ತೀರಿ? ಸಚಿವ ಕೊಡಾಕ್ಲಿ, ಸಹಾಯಕ ಸಚಿವರ ಕೊಡಿ, ಸಹಾಯಕ ಸಚಿವರ. ಆಮೇಲೆ ಒಂದು ಬ್ರಾಹ್ಮಣರ ಕೋಟಾ ಇಲ್ಲ, ದಲಿತರ ಕೋಟ ಆಯ್ತು, ಅಲ್ಪಸಂಖ್ಯಾತರ ಕೋಟ ಆಯ್ತು. ಬ್ರಾಹ್ಮಣರ ಕೋಟಾದಲ್ಲಿ ಯಾಕಿಲ್ರಿಪ್ಪ? ಬ್ರಾಹ್ಮಣರು ಅವ್ರ ಮನುಷ್ಯರಲ್ಲ, ಅವ್ರ ಸಮಾಜ ಇಲ್ಲ. ಅವ್ರು ಬ್ರಾಹ್ಮಣರ ಕೋಟ, ಅವ್ರಿಗೆ ಬ್ರಾಹ್ಮಣರ ಕೋಟ ಒಳಗೆ ಅರವಿಂದ್ ದೇಶಪಾಂಡೆ, ಆಮೇಲೆ ದಿನೇಶ್ ಗುಂಡೂರಾವ್, ಗುಂಡೂರಾವ್ ಮಗ ಮಾಜಿ ಮುಖ್ಯಮಂತ್ರಿಗಳು, ಹೆಸರುವಾಸಿ ಮುಖ್ಯಮಂತ್ರಿಗಳು ಗುಂಡೂರಾವ್, ಅವ್ರ ಮಗ ದಿನೇಶ್ ಗುಂಡೂರಾವ್. ಅವ್ರು ಸಂಘಟಕಾರ, ಒಳ್ಳೆ ಮನುಷ್ಯ. ಅವ್ರಿಗಿಬ್ರಿಗೂ ಅರವಿಂದ್ ದೇಶಪಾಂಡೆ ಅವರು ಗುಂಡೂರಾವ್ ಇಬ್ರಿಗೂ ಮಿನಿಸ್ಟ್ರಿಗೆ ಕೊಡ್ಬೇಕು. ಅವ್ರಿಗೆ ಕೊಡ್ರಿ. ಬಹಳ ಮಂದಿ ಇದೆ. ನಾ ಯಾಕೆ ಹೇಳ್ತಿ ಅಂತಿದ್ರೆ ಜನಾಭಿಪ್ರಾಯ ಅಲಿಸ್ಕೊಂಡು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಹಿರಿಯ ರಾಜಕಾರಣಿ ನಾನು. ರಾಮದುರ್ಗ, ಕೊಣ್ಣೂರ್, ಬೈಲಹೊಂಗಲ್, ಗೋಕಾಕ್, ಬೈಲಹೊಂಗಲ್, ನರಗುಂದ್, ನವಲ್ಗುಂದ್, ಕಲಘಟಗಿ, ಕುಂದಗೋಳ, ಹಾವೇರಿ, ಇವೆಲ್ಲ ಧಾರವಾಡ ಗ್ರಾಮೀಣ ಎಲ್ಲಾ ಸಂಚರಿಸ್ತಿರ್ತೀನಿ ನಾ. ನಮ್ಮ ಒಂದು 17-18 ಕಾರ್ಯಕರ್ತರದ ಜೈ ಭಾರತ ಜನಸೇವಾ ಸಂಘದ ಕಾರ್ಯಕರ್ತರು ಇವರೆಲ್ಲ ಇಂಟಿಮೇಷನ್ ಕೊಡ್ತಿರ್ತಾರೆ. ತೊರಗೂರು ಹಿಂಗ್ ನಡೆದದ, ಅಲ್ಲಿ ಹೆಂಗ್ ನಡೆದದ, ಹಿಂಗ್ ನಡೆದದ ಅಂತ ಹೇಳಿ. ಯಾಕೆ ಅದು ಹೇಳ್ತಿರ್ತಾರೆ. ಆದ ಕಾರಣ ಇವೆಲ್ಲ ಪರಿಗಣಿಸ್ರಿ, ತಿಳ್ಕೊಳ್ರಿ. ಡಿ.ಕೆ. ಶಿವಕುಮಾರ್ ಅವ್ರಿ ಯಾಕೆ ಹೇಳ್ತಿದ್ರೆ ನಾ ಯಾವ ಪಾರ್ಟಿಯವಲ್ಲ, ನಾವು ಹಿರಿಯ ಸಮಾಜ ಸೇವಕ ಹೇಳ್ತಾ ಇದ್ದೀನಿ. ಯಾವ ಪಾರ್ಟಿಯಿಂದ ಹೇಳ್ತಾ ಇದ್ದಾನೆ ಪಯಮ, ಯಾವ ಪಾರ್ಟಿಯಿಂದ ನಮ್ಗೆ ಅಸಹ್ಯ ಮಾಡತ್ತಾನ ಹೆಂಗ್ ತಿಳಿಬೇಡ್ರಿ. ನಾವು ಸಮಾಜ ಸೇವಕರ, ನಿಮ್ಗೆ ಅಸಹ್ಯ ಮಾಡೋರ, ನಿಮ್ಗೆ ಹೇಳೋರ ನಾವು. ಯಾಕಂದ್ರೆ ನೀವು ಏನ್ ಬೇಕಾದ್ ತಿಳ್ಕೊರಿ ನೀವು. ಯಾಕಂದ್ರೆ ನೀವು ಹಂಗೆ ಮಾಡ್ಲಿಕ್ಕಿತ್ತೀರಿ, ಮಾಡಬೇಡ್ರಿ. ಯಾಕಂದ್ರೆ ನೀವು ಸ್ಟ್ರಾಂಗ್ ಇದ್ದೀರಿ, ಒಳ್ಳೆಯವರಿದ್ದೀರಿ ಅಂತ ಹೇಳಿದ್ರೆ ನೀವು ಹೈಕಮಾಂಡ್ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದೀರಿ. ಕೈಗೊಂಬೆ ಯಾಕೆ? ಈ ನಿನ್ನೆ ಪೇಪರ್ನ ಕೊಟ್ಟಿರಿ ನೀವು. ಇನ್ನೂ ಸ್ವಲ್ಪ ಮಿನಿಸ್ಟ್ರಿಗೆ ಯಾರ್ಯಾರು ಯಾವ ಖಾತೆ ಕೊಡ್ಬೇಕು ಅನ್ನೋದು ಕೇಳ್ಕೊಂಡ್ಬರ್ತೀವಿ. ಯಾಕೆ ನಿಮ್ಮಲ್ಲಿ ಗಡಿಸ್ತಿರ್ತಾನೆ ಇಲ್ಲ? ಪಾರ್ಟಿ ಅಧ್ಯಕ್ಷರಿದ್ದೀರಿ ಮೊದಲು, ನೀವು ಮಾಜಿ, ಈಗ ಮುಖ್ಯಮಂತ್ರಿ ಆಗಿರಿ. ಹಿಂಗ್ ಮಾಡಿರಿಪ್ಪ, ಇಂಥ ಸ್ಥಾನ ಮಾಡ್ಕೊಟ್ಟಿವಿ ಅಂತ ಹೈಕಮಾಂಡ್ ಕಳಿಸ್ಕೊಡ್ರಿ. ಇದು ಮಾಡೋದು ಬಿಟ್ಟು ಏನ್ರಿ ಇದು ಹುಚ್ಚರ ಲೆಕ್ಕ? ಹುಚ್ಚುಸ್ತಾನ ಇದು. ಹಂಗ್ ಮಾಡಕ್ ಹೋಗ್ಬೇಡ್ರಿ. ಇನ್ಮೇಲೆ ಎಲ್ಲಾ ಸಮಾಜಗಳನ್ನ ಪರಿಗಣಿಸ್ರಿ. ಈ ಬ್ರಾಹ್ಮಣ ಸಮಾಜಕ್ಕೆ ಒಂದು ಅವು ಪಾಪ ಅಲ್ಲಿ ನೊಂದ್ಕೊಂಡಾರ, ಪಾಪ ಮನಸ್ಸು ನೋಡ್ಕೊಂಡಾರ. ಏನ್ರಿ ಅರವಿಂದ್ ದೇಶಪಾಂಡೆ ಅವ್ರಿಗೆ ಹಾಕೊಡ್ರಿ. ಆಮೇಲೆ ಎಚ್ ಕೆ ಪಾಟೀಲ್ ಅಲ್ಲಿ ಕೇಳ್ತಾ ಇದಾರೆ ಅವ್ರು. ಎಚ್ ಕೆ ಪಾಟೀಲ್ 2-3 ಸಲ ಆಗ್ಯಾರ, ಅವ್ರು ಕೊಡಕ್ ಹೋಗ್ಬೇಡ್ರಿ. GS ಪಾಟೀಲ್ ಕೊಟ್ರಿ, ಅಲ್ಲಿ GS ಪಾಟೀಲ್ ರೋಣದಾಗ GS ಪಾಟೀಲ್ ಕೊಟ್ರಿ. ಎಚ್ ಕೆ ಪಾಟೀಲ್ ಕೊಡಕ್ ಹೋಗ್ಬೇಡ್ರಿ, ಸೀನಿಯರ್ ಮೋಸ್ಟ್ ಕೊಡಕ್ ಹೋಗ್ಬೇಡ್ರಿ. ಆಮೇಲೆ ಸಂತೋಷ್ ಲಾಡ್ಗೂ ಕೊಡ್ಬೇಡ ಅಂತ ಹೇಳಿದ್ವಿ ನಾವು ಸಮಾಜನವ್ರು. ಅವ್ರು ಶ್ರೀನಿವಾಸ್ ಮಾನೆ ಕೊಡಂತ ಹೇಳಿದ್ವಿ, ಮತ್ತು ಸಂತೋಷ್ ಲಾಡ್ ಕೊಟ್ರಿ ನೀವು. ಯಾಕೆ ಸಂತೋಷ್ ಲಾಡ್ ಕೊಟ್ರಿ? ಸಂತೋಷ್ ಲಾಡ್ ಕೊಟ್ರಿ ಅಂದ್ಮೇಲೆ ಮಂದಿ ನಿಮ್ಗೆ ಶೋಷಣೆ ಮಾಡಾಕ್ತಾರ.
ಹೈಕಮಾಂಡ್ ಮೇಲೆ ಏನಪ್ಪಾ 10 ವರ್ಷ ಸಂತೋಷ್ ಲಾಡ್ ಕೊಟ್ರಲ್ಲ, ಪ್ರಸಾದ್ ಅಬ್ಬಯ್ಯ 3 ಸಲ ಆರಿಸಿ ಬಂದ್ರು. ಪ್ರಸಾದ್ ಅಬ್ಬಯ್ಯ ಶ್ರೀನಿವಾಸ್ ಮಾನೆ ಅವ್ರಿಗೆ ಯಾಕೆ ಕೊಡ್ಲಿಲ್ಲ? ಸಂತೋಷ್ ಲಾಡ್ಗೆ ಯಾಕೆ ಕೊಟ್ರಿ? ಏನ್ ಹಿನ್ನೆಲೆ ಏನಿರ್ಬೇಕಂತ ನಮ್ಮ ತಿಳಿಬೇಕಾಗ್ತದಲ್ಲ. ಯಾಕೆ ಸಂತೋಷ್ ಲಾಡ್ಗೆ ಏನು ಎಲ್ಲಿ ಮ್ಯಾಲಿಂದ ಬಂದಾರ? ಸಂತೋಷ್ ಲಾಡ್ 3 ಸಲ ಮಿನಿಸ್ಟರ್ ಕೊಡ್ಬೇಕಂತಿದಾರೆ. ಏನದ ಅಂತದ್ ಏನ್ ತಿಳ್ಕೊಂಡ್ರಿ ಅವ್ರಿಗೆ? ಅವರು ಬೇರೆ ಸ್ಟೇಟ್ಲಿಂದ ಬಂದವರು, ಬೇರೆ ಜಿಲ್ಲಾಲಿಂದ ಬಂದವರು. ಇರ್ಲಿ, 1 ಸಲ ಕೊಟ್ರಿ 2 ಸಲ ಕೊಟ್ರಿ, ಒಳ್ಳೆ ಯಾವ್ದಾರ ನಮ್ಮ ಆತ್ಮೀಯ ತಮ್ಮ ಇದ್ದಾವ, ನಮ್ಮ ತಮ್ಮ ಸಂತೋಷ್ ಲಾಡ್, ಅವನ ಬಗ್ಗೆ 2 ಮಾತಿಲ್ಲ. ಅಲ್ಲಿ 2 ಸಲ ಮಾಡಿದ್ರಿ ಮಿನಿಸ್ಟರ್. 3ನೇ ಸಲ ಅವಂಗ ಕೊಡ್ತೀರ ಅಂತಿದಾರೆ. ಬೇರೆದ್ರು ಉಳಿದವ್ರು ಯಾರಿಲ್ಲ. ಬಹಳ ನೊಂದ್ಕೊಂಡ್ರ ಜನ. ನಾಳೆ ಚುನಾವಣೆಗೆ ಪರಿಣಾಮ ಎದುರಿಸ್ತೀರಿ ನೀವು. ಇದ್ರ ಪರಿಣಾಮ ಚುನಾವಣೆಗೆ ಎದುರಿಸ್ಬೇಕಾಗ್ತತಿ. ಅವಾಗ ಯಾವ ಸಂತೋಷ್ ಲಾಡ್ ಬರೋದಿಲ್ಲ, ಯಾ ಡಿ ಕೆ ಶಿವಕುಮಾರ್ ಬರೋದಿಲ್ಲ, ಯಾರು ರಾಹುಲ್ ಗಾಂಧಿ ಬರೋದಿಲ್ಲ. ಜನ ಅಭಿಪ್ರಾಯ ಬೇರೆ ಆತಪ್ಪ, ಒಕ್ಕಟ್ಟ ಆತಪ್ಪ ಅಂತಿದಾರೆ, ಯಾರು ಬರೋದಿಲ್ಲ. ಅವಾಗ ಏನ್ ಮಾಡಿ ಹೋಗ್ಬಿಡ್ತೀರಿ. ಈಗ ಜನಾಭಿಪ್ರಾಯ ಬಹಳ ಡೀಪ್ ವಿಚಾರ ಮಾಡಕತ್ತಾರ. ಸಂತೋಷ್ ಲಾಡ್ ಕೊಟ್ರಿ ನೀವೀಗ ಬಹಳ ಒಳಗಿಂದೊಳಗ ಮನಸ್ಸಿನಾಗ ಒಂದ್ ಮನಿ ಮಾಡ್ಲಿಕ್ಕತ್ತಾರ. ಶ್ರೀನಿವಾಸ್ ಮಾನೆ 2 ಸಲ ಆರಿಸಿದ್ರು. ಪಾಪ ಒಳ್ಳೆ ಮನುಷ್ಯ, ಒಳ್ಳೆ ಮನ್ತಾನ. ವಿಷ್ಣು ಭೀಮರಾವ್ ಮಾನೆಯವ್ರ ಮಗ, ಒಳ್ಳೆ ಸಮಾಜ ಸೇವಕ, ಒಳ್ಳೆ ಮನ್ತಾನ. ಆಮೇಲೆ ಪ್ರಸಾದ್ ಅಬ್ಬಯ್ಯ 3 ಸಲ ಆರಿಸಿ ಬಂದ್ರು. ಯಾಕೆ ಅವ್ರನ್ನ ಒಂದ್ ಸಲ ಕೊಟ್ರೆ ಏನಾಗ್ತಿತ್ತು? 1 ಸಲ ಮಿನಿಸ್ಟರ್ಗೆ ಸ್ವಲ್ಪ ದಿವಸ ಐತಿ, ಇನ್ನು 2 ವರ್ಷ ಕೊಡ್ಬೇಕಿತ್ತು. ಯಾಕೆ ಒಳ್ಳೇದಪ್ಪ? ಆಧಾರಗೂ ಕೊಡಾಕತ್ತೀರಿ. ಮತ್ತು ಅವರೆಲ್ಲ ದೊಡ್ಡ 1-2-3 ಸಲ ಮಿನಿಸ್ಟರ್ ಆದ್ರೆ ಮತ್ತೆ ಮುರಿಸ್ಕೊಡ್ರ ಅಂತ ಅವ್ರಿಗೂ ಕೊಡ್ಬೇಕಂತ. ಯಾಕೆ ಕಟ್ಟಿಟ್ಟಿದ್ ಬುತ್ತೇನೆ ಅವ್ರಿಗೆ? ಅವಾಗ ಮ್ಯಾಲಿಂದ ಹಿಡಿದು ಬಂದಾರ ಅವ್ರ ಕೊಡ್ಬೇಕು. ಅವ್ರಿಗೆ MLA ಅವ್ರಿಗೆ ಯಾರು ಮ್ಯಾಲಿಂದ ಬೀಳ್ತಾರೆ ಕೊಡ್ಬೇಕೇನು? ಮ್ಯಾಲಿಂದ ಹಿಡಿದು ಬಂದಾರ ಅವ್ರು. ಯಾಕೆ ಕೊಡ್ತೀರಿ? ಕೊಡಬಾರ್ದು. ಈಗ ಏನೈತಲ್ಲ ಇದನ್ನ ಹೆಂಗ್ ಪರಿಗಣಿಸ್ರಿ. ಈಗ ಆಗಿದ್ದಾಯ್ತು, ಮುಗಿದು ಹೋತ್. ಈಗ ಒಂದು ಅರವಿಂದ್ ದೇಶಪಾಂಡೆ ಅವ್ರಿಗೆ, ದಿನೇಶ್ ಗುಂಡೂರಾವ್ ಅವ್ರಿಗೆ ಅದು ಕೊಟ್ರಿ. ಖಾತೆ ಆಯ್ತಲ್ಲ. ನೀವು ಸಿದ್ದರಾಮಯ್ಯ ಅವರು, BK ಹರಿಪ್ರಸಾದ್ ಅವರು ಕುಂತ ಕೆಲವೊಂದು ಹಿರಿಯ ರಾಜಕಾರಣಿಗಳು ಮಾತಾಡ್ಕೊಂಡು ಸಮೀಕ್ಷೆ ಮಾಡಿ ಅವ್ರಿಗೆ ಯಾವ ಹುದ್ದೆ ಖಾತೆ ಕೊಡೋದು ಕೊಟ್ಟೆ ಅದು ಹೈಕಮಾಂಡ್ ಕಾಪಿ ಕಳಿಸ್ಕೊಡ್ರಿ. ಅದನ್ನೂ ಕೇಳ್ಬೇಡ್ರಿ. ನಾಳೆ ರಿಸರ್ಚ್ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಕೇಳ್ತೀರಿ ನೀವು ಬರ್ಬರ್ತೀವಿ. ನಮ್ಗೆ ಹಂಗೆ ತಿಳಿಬೇಕಾಗ್ತೈತಿ. ರಾಹುಲ್ ಜಿ ಹಮ್ ರಿಸರ್ಚ್ ಜಾನೆ ವಾಲೆ ಕಿದರ್ ಜಾನ ಅಂತ ಹೀಗೆ ಕೇಳೋರದ್ರಿ ನೀವೀಗ. ನಮ್ಗೆ ಹಂಗ ಅನಿಸ್ತತಿ. ಕನ್ನಡ ನಾಡಿನ ಜನತೆ ಭ್ರಮನಿರಸಗೊಂಡಿವಿ. ನಾವೆಲ್ಲ ಭ್ರಮನಿರಸನಗೊಂಡಿವಿ. ಕನ್ನಡ ನಾಡಿನ ಜನತೆ ಹಂಗ ಮಾಡಕ್ ಹೋಗ್ಬೇಡ್ರಿ. DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ಹರಿಪ್ರಸಾದ್ ಅವರೇ ನೀವು ಸೀನಿಯರ್ ಇದೀರಿ, ತಿಳ್ಕೊಂಡು ಮಾತಾಡ್ರಿ. ಆಮೇಲೆ ನಿಮ್ ಹೇಳಿಕೆಗಳು ಸ್ವಲ್ಪ ಹಿಡಿತಿರ್ಲಿ, ಒಂದು ವೇಟ್ ಇರ್ಲಿ ನಿಮ್ ಹೇಳಿಕೆಗಳು. ಹರಿಪ್ರಸಾದ್ ಅವರೇ, ಬಹಳ ವೇಟ್ ಇರ್ಬೇಕು ನಿಮ್ ಹೇಳಿಕೆಗಳು. ಕನ್ನಡ ನಾಡಿ ಜನತೆ ಬೆರಗಾಗ್ಬೇಕು ಅಂತ ಹೇಳಿಕೆ ಕೊಡ್ಬೇಕು ನೀವು. BK ಹರಿಪ್ರಸಾದ್ ಅವರೇ ವಿಚಾರ ಮಾಡ್ಕೊಂಡು ಇದಾರೆ, ಮುಂದಾಲೋಚನೆ ಮಾಡ್ಕೊಂಡು ಈಗ ಮಹಿಳೆಯರ ಸ್ಥಾನ 1 ಕೊಡ್ತಾ ಅಂತ ಹೇಳಿದ್ರಿ. 1ರಿಂದ 2 ಕೊಡ್ರಿ, 3 ಕೊಡ್ರಿ, ನಡೀತೈತಿ. ಮಹಿಳೆಯರು ತಾಯಂದ್ರು ಮುಂದೆ ಬರಲಿ. ಅವರು ದುಡ್ಯಾರ, ಅವರು ಕಾರ್ಯಕರ್ತರು ತಗೊಂಡು ದುಡ್ಯಾರ, ಅವರು ಮಂದಿ ಕರ್ಕೊಂಡು ಕುಡ್ಸಾರ ಅವರು. ಇಷ್ಟು ಹೇಳಿದ್ರಪ್ಪ. ನಾನು ಅನಿಸಿಕೆ ಹೇಳ್ತಾ ಇದ್ದೀನಿ. ಇದು ಹೆಂಗಾರ ಮಾಡಿ ಪರಿಗಣಿಸ್ರಿ. ಹೈಕಮಾಂಡ್ ಮೇಲೆ ಜಾಸ್ತಿ ವಜ್ಜೆ ಹಿಡಿಬೇಡ್ರಿ. BJP ಅವರೇ, ಕಾಂಗ್ರೆಸ್ನವರೇ, JDS-ನವರೇ, ಹೈಕಮಾಂಡ್ ಮೇಲೆ ನಮ್ಮ ಹೈಕಮಾಂಡ್ ಮೇಲೆ ವಜ್ಜೆ ಇಟ್ಟ ಮೇಲೆ ನಿಮ್ದು ಉಳಿತೇನು? ಯಾರು ನೀವು? ನಿಮ್ಗೆ ಹೆಂಗ್ ನಂಬೇಕು ನಾವು? ಇದು ಲೋಕಸಭೆ ವ್ಯಾಪ್ತಿಯಲ್ಲಿ ನಡೀತಾವ್. ಹೈಕಮಾಂಡ್ ವಿಧಾನಸಭೆ ವ್ಯಾಪ್ತಿಯಲ್ಲಿ ವಿಧಾನಸೌಧದಲ್ಲಿ ನಡಿಬೇಕಲ್ಲ ಇದು. ಇಷ್ಟು ಹೇಳಿ ನಾನು ಅನಿಸಿಕೆ ಮುಗಿಸ್ತೀನಿ. ಏನ್ ತಪ್ಪು ತಿಳ್ಬೇಡಿ. ನಮಸ್ಕಾರ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.